ಇದೇ ತಿಂಗಳ 17ನೇ ತಾರೀಕಿನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಟ್ರಯಲ್ ಶುರುವಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಪರ ವಕೀಲರಾಗಿರುವಂಥ ಎಸ್ ಬಾಲನವರು ರಿಪಬ್ಲಿಕನ್ಗೆ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೊಲೀಸರು ಮಹಾನ್ ತಪ್ಪನ್ನ ಮಾಡಿದ್ದಾರೆ ಅಂತೇಳಿ ಬೇಸರವನ್ನ ಹೊರಹಾಕಿದ್ದಾರೆ. ಪೊಲೀಸ್ ತನಿಖೆ ಬಗ್ಗೆ 108 ತಪ್ಪಿದೆ ಅಂತೇಳಿ ಬಾಲನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪವಿತ್ರ ಪರ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಸಿದ್ಧವಾಗಿರುವಂಥ ಬಾಲನವರು, ಪವಿತ್ರ ಪರ ವಕೀಲರಾಗಿರುವಂಥ ಬಾಲನವರು ಪೊಲೀಸರ ವಿರುದ್ಧ ಸಿಟ್ಟಾಗಿದ್ದಾರೆ. ಸರ್, ಡಿಸೆಂಬರ್ 17ರಂದು ಒಂದು ಕಡೆ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಆ ಟ್ರೈಲರ್ ಯಾವ ರೀತಿ ಇರುತ್ತೆ ಸರ್ ಅಂತ? ಇದು ಟ್ರಯಲ್ಲು. ಯಾವುದು ಸುಳ್ಳು, ಯಾವುದು ನಿಜ, ನಿಜ ಸುಳ್ಳು ಆಗುತ್ತೆ, ಸುಳ್ಳು ನಿಜ ಆಗುತ್ತೆ. ತನಿಖೆ ಮಾಡಿದ್ದಾರೆ. ರೇಣುಕಾಸ್ವಾಮಿಯನ್ನು ಕೊಂದಿದ್ದು ಯಾರು, ಅದು ಟ್ರಯಲ್ಲು. ಇದಕ್ಕೆ ಕಣ್ಣಾರೆ ಕಂಡ ಸಾಕ್ಷಿಯೊಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ರಿಯಲ್ ಆಗಿ ಕಣ್ಣಾರೆ ಕಂಡಿದ್ರ, ಸುಳ್ಳು ಹೇಳ್ತಾರ ಅನ್ನೋದು ಗೊತ್ತಾಗಬೇಕು. ತನಿಖೆ ಅಂದರೆ ಯಾವತ್ತು ಸತ್ತರು, ಯಾವತ್ತು ಬಂಧನೆ ಆಯಿತು, ಯಾವತ್ತು ರಿಕವರಿ ಆಯಿತು, ಯಾವತ್ತು ಕೋರ್ಟ್ಗೆ ಕಳಿಸಿದ್ರು, ಯಾವುದರಲ್ಲಿ ಏನಿದೆ, ಇದೆಲ್ಲ ಕೂಡ ವಿಷಯಗಳು ಬರುತ್ತದೆ. ನಾನು ಕಂಪ್ಲೀಟ್ ಚಾರ್ಜ್ ಶೀಟ್ ಓದಿದ್ದೀನಿ, ಎಲ್ಲೆಲ್ಲಿ ಏನೆಲ್ಲ ತಪ್ಪು ಆಗಿದೆ. ಒಂದು ಇಶ್ಯೂ ಓಪನ್ ಆಗಿ ಹೇಳ್ತೀನಿ, ಇದು ತನಿಖೆ ಅಧಿಕಾರಿಗಳಿಗೂ ಗೊತ್ತು ಆದ್ರೇನು ಚಿಂತೆ ಇಲ್ಲ, ಕಾರಣ ಅದನ್ನು ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಈಗ ಒಂದು ಗಾಡಿಯಲ್ಲಿ ಕೂದಲು ಸಿಗುತ್ತೆ, ಕೂದಲು FSLಗೆ ಹೋಗುತ್ತೆ. FSLಲ್ಲಿ ಇದು ಮಹಿಳೆಯರದು ಕೂದಲು ಅಂತಾರೆ, ಬಟ್ ತನಿಖಾಧಿಕಾರಿ ಹೇಳ್ತಾರೆ ಇದು ಪವಿತ್ರ ಗೌಡ ಕೂದಲೆಂದು. ಅಂದರೆ FSLನ್ನು ಮೀರಿ ಬರಿತಾ ಇದ್ದಾರೆ. ಇದು ಒಂದು ಟಿಪ್ ಆಫ್ ದ ಐಸ್ಬರ್ಗ್. ಈ ಥರ 106 ಇದೆ. ತನಿಖಾಧಿಕಾರಿಗಳು ಇದಕ್ಕೆಲ್ಲ ಆನ್ಸರ್ ಕೊಡಬೇಕು. ಅದೇ ಟ್ರಯಲ್. 106 ಏನುಗಳಿದಾವೆ, ತಪ್ಪುಗಳಿದ್ದಾವೆ ಸರ್? ತಪ್ಪುಗಳೇ ಇದೆ. ನಾನು ಒಂದು ಹೇಳಿದ್ನಲ್ಲ, ಆ ಥರ 106 ತಪ್ಪುಗಳಿದೆ. ಸರ್, ನೀವು ಪವಿತ್ರ ಗೌಡ ಪರವಾಗಿ ವಾದ ಮಾಡ್ತಾರೆ ಸರ್ ಅವತ್ತು? ಕ್ರಾಸ್ ಎಕ್ಸಾಮಿನೇಷನ್, ವಾದ ಅಲ್ಲ. ಕ್ರಾಸ್ ಎಕ್ಸಾಮಿನೇಷನ್ ಅಂದರೆ ಗ್ರಿಲ್ಲಿಂಗ್, ಗುರಾಯಿಸೋದು, ಕ್ವಶ್ಚನ್ ಕೇಳೋದು, ಅವ್ರು ಆನ್ಸರ್ ಕೊಡಲೇಬೇಕು. ಬರೀ ಬರೆದುಬಿಟ್ಟು ಕತೆ ಬರೆದುಬಿಟ್ಟು ಓಡೋಗೋದಲ್ಲ. ಪೊಲೀಸರು ಕೊಡ್ಬೇಕು ಸರ್, ತನಿಖಾಧಿಕಾರಿಗಳು ಅವರು ಕೊಡಬೇಕು. ಅವ್ರು ಯಾವ ಸಾಕ್ಷಿನಿದ್ದಾರೆ ಅವರು ಕೊಡಬೇಕು, FSLನವರು ಕೊಡಬೇಕು. ಒಂದು ಹೇಳಿದ್ನಲ್ಲ, ಮಹಿಳೆಯರ ಕೂದಲಂದರೆ ಪವಿತ್ರ ಗೌಡ ಕೂದಲಂದು ಹೆಂಗೆ ಹೇಳ್ತಾರೆ ಅವರು, ಗೊತ್ತಾಯ್ತಾ? ಈ ಥರ 106 ಇದೆ. ಪ್ರತಿಯೊಂದು ಕೋರ್ಟಲ್ಲಿ ಗೊತ್ತಾಗುತ್ತೆ ಸರ್. ಹಂಗಂದ್ರೆ ಅವತ್ತು ರೇಣುಕಾಸ್ವಾಮಿ ಕೊಲೆ ಆದಂಥ ತಂದೆ ತಾಯಿ ಬರ್ತಾರೆ ಅವತ್ತೇನಾದರೂ? ಬರ್ತಾರೆ, ಅವರೇ ವಿಟ್ನೆಸ್ ಬರಲೇಬೇಕು. ಅದರಲ್ಲಿನೂ ಚಿತಾಪತಿ ರಘುಪತಿ ಎಲ್ಲ ಮಾಡಿದ್ದಾರೆ. ಅವತ್ತು ಬನ್ನಿ ಗೊತ್ತಾಗುತ್ತೆ ನೋಡಿ. ಅವ್ರನ್ನ ಸುಮ್ಮನೆ ಅವ್ರನ್ನ ಕ್ರಿಯೇಟ್ ಮಾಡಿದ್ದಾರೆ. ಬಾಕ್ಸ್ಗೆ ಬರಬೇಕು, ಕ್ವಶ್ಚನ್ ಮಾಡಬೇಕು, ಉತ್ತರ ಕೊಡಬೇಕು. ಉತ್ತರದ ಮೇಲೆ 10 ಕ್ವಶ್ಚನ್ ಬರುತ್ತೆ. ಟೆಸ್ಟ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್, ಅದು ಇಂಡಿಯನ್ ಸ್ಟೈಲ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ ಆಯ್ತಲ್ಲ. ಸುಮ್ಮನೆ ಬಂದು ಏನೋ ಬರೆದುಬಿಟ್ಟು ಓಡೋಗೋದಲ್ಲ. 106 ಇದೆ. ಟಚಿಂಗ್ ಅನ್ಟಚಿಂಗ್ ಕೋರ್ಟಲ್ಲಿ ಆಗುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟು ಹಿರಿಯ ವಕೀಲ ಬಾಲನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದೇ ತಿಂಗಳ 17ನೇ ತಾರೀಕಿನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಟ್ರಯಲ್ ಶುರುವಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಪರ ವಕೀಲರಾಗಿರುವಂಥ ಎಸ್ ಬಾಲನವರು ರಿಪಬ್ಲಿಕನ್ಗೆ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೊಲೀಸರು ಮಹಾನ್ ತಪ್ಪನ್ನ ಮಾಡಿದ್ದಾರೆ ಅಂತೇಳಿ ಬೇಸರವನ್ನ ಹೊರಹಾಕಿದ್ದಾರೆ. ಪೊಲೀಸ್ ತನಿಖೆ ಬಗ್ಗೆ 108 ತಪ್ಪಿದೆ ಅಂತೇಳಿ ಬಾಲನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪವಿತ್ರ ಪರ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಸಿದ್ಧವಾಗಿರುವಂಥ ಬಾಲನವರು, ಪವಿತ್ರ ಪರ ವಕೀಲರಾಗಿರುವಂಥ ಬಾಲನವರು ಪೊಲೀಸರ ವಿರುದ್ಧ ಸಿಟ್ಟಾಗಿದ್ದಾರೆ. ಸರ್, ಡಿಸೆಂಬರ್ 17ರಂದು ಒಂದು ಕಡೆ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಆ ಟ್ರೈಲರ್ ಯಾವ ರೀತಿ ಇರುತ್ತೆ ಸರ್ ಅಂತ? ಇದು ಟ್ರಯಲ್ಲು. ಯಾವುದು ಸುಳ್ಳು, ಯಾವುದು ನಿಜ, ನಿಜ ಸುಳ್ಳು ಆಗುತ್ತೆ, ಸುಳ್ಳು ನಿಜ ಆಗುತ್ತೆ. ತನಿಖೆ ಮಾಡಿದ್ದಾರೆ. ರೇಣುಕಾಸ್ವಾಮಿಯನ್ನು ಕೊಂದಿದ್ದು ಯಾರು, ಅದು ಟ್ರಯಲ್ಲು. ಇದಕ್ಕೆ ಕಣ್ಣಾರೆ ಕಂಡ ಸಾಕ್ಷಿಯೊಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ರಿಯಲ್ ಆಗಿ ಕಣ್ಣಾರೆ ಕಂಡಿದ್ರ, ಸುಳ್ಳು ಹೇಳ್ತಾರ ಅನ್ನೋದು ಗೊತ್ತಾಗಬೇಕು. ತನಿಖೆ ಅಂದರೆ ಯಾವತ್ತು ಸತ್ತರು, ಯಾವತ್ತು ಬಂಧನೆ ಆಯಿತು, ಯಾವತ್ತು ರಿಕವರಿ ಆಯಿತು, ಯಾವತ್ತು ಕೋರ್ಟ್ಗೆ ಕಳಿಸಿದ್ರು, ಯಾವುದರಲ್ಲಿ ಏನಿದೆ, ಇದೆಲ್ಲ ಕೂಡ ವಿಷಯಗಳು ಬರುತ್ತದೆ. ನಾನು ಕಂಪ್ಲೀಟ್ ಚಾರ್ಜ್ ಶೀಟ್ ಓದಿದ್ದೀನಿ, ಎಲ್ಲೆಲ್ಲಿ ಏನೆಲ್ಲ ತಪ್ಪು ಆಗಿದೆ.
ಒಂದು ಇಶ್ಯೂ ಓಪನ್ ಆಗಿ ಹೇಳ್ತೀನಿ, ಇದು ತನಿಖೆ ಅಧಿಕಾರಿಗಳಿಗೂ ಗೊತ್ತು ಆದ್ರೇನು ಚಿಂತೆ ಇಲ್ಲ, ಕಾರಣ ಅದನ್ನು ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಈಗ ಒಂದು ಗಾಡಿಯಲ್ಲಿ ಕೂದಲು ಸಿಗುತ್ತೆ, ಕೂದಲು FSLಗೆ ಹೋಗುತ್ತೆ, FSLಲ್ಲಿ ಇದು ಮಹಿಳೆಯರದು ಕೂದಲು ಅಂತಾರೆ. ಬಟ್ ತನಿಖಾಧಿಕಾರಿ ಹೇಳ್ತಾರೆ ಇದು ಪವಿತ್ರ ಗೌಡ ಕೂದಲೆಂದು. ಅಂದರೆ FSLನ್ನು ಮೀರಿ ಬರಿತಾ ಇದ್ದಾರೆ. ಇದು ಒಂದು ಟಿಪ್ ಆಫ್ ದ ಐಸ್ಬರ್ಗ್. ಈ ಥರ 106 ಇದೆ. ತನಿಖಾಧಿಕಾರಿಗಳು ಇದಕ್ಕೆಲ್ಲ ಆನ್ಸರ್ ಕೊಡಬೇಕು. ಅದೇ ಟ್ರಯಲ್. 106 ಏನುಗಳಿದಾವೆ, ತಪ್ಪುಗಳಿದ್ದಾವೆ ಸರ್. ತಪ್ಪುಗಳೇ ಇದೆ. ನಾನು ಒಂದು ಹೇಳಿದ್ನಲ್ಲ, ಆ ಥರ 106 ತಪ್ಪುಗಳಿದೆ. ಸರ್, ನೀವು ಪವಿತ್ರ ಗೌಡ ಪರವಾಗಿ ವಾದ ಮಾಡ್ತೀರಾ ಸರ್ ಅವತ್ತು? ಕ್ರಾಸ್ ಎಕ್ಸಾಮಿನೇಷನ್, ವಾದ ಅಲ್ಲ. ಕ್ರಾಸ್ ಎಕ್ಸಾಮಿನೇಷನ್ ಅಂದರೆ ಗ್ರಿಲ್ಲಿಂಗ್, ಗುರಾಯಿಸೋದು, ಕ್ವಶನ್ ಕೇಳೋದು, ಅವ್ರು ಆನ್ಸರ್ ಕೊಡಲೇಬೇಕು. ಬರೀ ಬರೆದುಬಿಟ್ಟು ಕತೆ ಬರೆದುಬಿಟ್ಟು ಓಡೋಗೋದಲ್ಲ. ಯಾರು ಪೊಲೀಸರು ಕೊಡ್ಬೇಕು ಸರ್, ತನಿಖಾಧಿಕಾರಿಗಳು? ಅವರು ಕೊಡಬೇಕು. ಅವ್ರು ಯಾವ ಸಾಕ್ಷಿನಿದ್ದಾರೆ ಅವರು ಕೊಡಬೇಕು, FSLನವರು ಕೊಡಬೇಕು. ಒಂದು ಹೇಳಿದ್ನಲ್ಲ, ಮಹಿಳೆಯರ ಕೂದಲು ಅಂದರೆ ಪವಿತ್ರ ಗೌಡ ಕೂದಲು ಅಂದು ಹೆಂಗೆ ಹೇಳ್ತಾರೆ ಅವರು? ಗೊತ್ತಾಯ್ತಾ? ಈ ಥರ 106 ಇದೆ. ಪ್ರತಿಯೊಂದು ಕೋರ್ಟಲ್ಲಿ ಗೊತ್ತಾಗುತ್ತೆ ಸರ್. ಹಂಗಂದ್ರೆ ಅವತ್ತು ರೇಣುಕಾಸ್ವಾಮಿ ಕೊಲೆ ಆದಂಥ ತಂದೆ ತಾಯಿ ಬರ್ತಾರೆ ಅವತ್ತೇನಾದರೂ? ಬರ್ತಾರೆ, ಅವರೇ ವಿಟ್ನೆಸ್ ಬರಲೇಬೇಕು. ಅದರಲ್ಲಿನೂ ಚಿತಾಪತಿ ರಘುಪತಿ ಎಲ್ಲ ಮಾಡಿದ್ದಾರೆ. ಅವತ್ತು ಬನ್ನಿ ಗೊತ್ತಾಗುತ್ತೆ ನೋಡಿ. ಅವ್ರನ್ನ ಸುಮ್ಮನೆ ಅವ್ರನ್ನ ಕ್ರಿಯೇಟ್ ಮಾಡಿದ್ದಾರೆ. ಬಾಕ್ಸ್ ಬರಬೇಕು, ಕ್ವಶ್ಚನ್ ಮಾಡಬೇಕು, ಉತ್ತರ ಕೊಡಬೇಕು. ಉತ್ತರದ ಮೇಲೆ 10 ಕ್ವಶ್ಚನ್ ಬರುತ್ತೆ. ಟೆಸ್ಟ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್, ಅದು ಇಂಡಿಯನ್ ಸ್ಟೈಲ್ ಆಫ್ ಕ್ರಾಸ್ ಎಕ್ಸಾಮಿನೇಷನ್ ಆಯ್ತಲ್ಲ. ಸುಮ್ಮನೆ ಬಂದು ಏನೋ ಬರೆದುಬಿಟ್ಟು ಓಡೋಗೋದಲ್ಲ. 106 ಇದೆ. ಟಚಿಂಗ್ ಅನ್ಟಚಿಂಗ್ ಕೋರ್ಟಲ್ಲಿ ಆಗುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟು ಹಿರಿಯ ವಕೀಲ ಬಾಲನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದೇ ತಿಂಗಳ 17ನೇ ತಾರೀಕಿನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಟ್ರಯಲ್ ಶುರುವಾಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪವಿತ್ರ ಗೌಡ ಪರ ವಕೀಲರಾಗಿರುವಂಥ S ಬಾಲನ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪೊಲೀಸರು ಮಹಾನ್ ತಪ್ಪನ್ನು ಮಾಡಿದ್ದಾರೆ ಅಂತೇಳಿ ಬೇಸರವನ್ನು ಹೊರಹಾಕಿದ್ದಾರೆ. ಪೊಲೀಸ್ ತನಿಖೆ ಬಗ್ಗೆ 108 ತಪ್ಪಿದೆ ಅಂತೇಳಿ ಬಾಲನ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪವಿತ್ರ ಪರ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಸಿದ್ಧವಾಗಿರುವಂಥ ಬಾಲನ್ ಅವರು, ಪವಿತ್ರ ಪರ ವಕೀಲರಾಗಿರುವಂಥ ಬಾಲನ್ ಅವರು ಪೊಲೀಸರ ವಿರುದ್ಧ ಸಿಟ್ಟಾಗಿದ್ದಾರೆ. ಸರ್, ಡಿಸೆಂಬರ್ 17ರಂದು ಒಂದು ಕಡೆ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಆ ಟ್ರೈಲರ್ ಯಾವ ರೀತಿ ಇರುತ್ತೆ ಸರ್ ಅಂತ? ಇದು ಟ್ರಯಲ್ಲು. ಯಾವುದು ಸುಳ್ಳು ಯಾವುದು ನಿಜ ಸುಳ್ಳು ಆಗುತ್ತೆ, ಸುಳ್ಳು ನಿಜ ಆಗುತ್ತೆ. ತನಿಖೆ ಮಾಡಿದ್ದಾರೆ. ರೇಣುಕಾಸ್ವಾಮಿಯನ್ನು ಕೊಂದಿದ್ದು ಯಾರು, ಅದು ಟ್ರಯಲ್ಲು. ಇದಕ್ಕೆ ಕಣ್ಣಾರೆ ಕಂಡ ಸಾಕ್ಷಿಯೊಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ರಿಯಲ್ ಆಗಿ ಕಣ್ಣಾರೆ ಕಂಡಿದ್ದು